ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅನ್ನೋದು ಭಾರತಕ್ಕೆ ಸಂದ ಅಪರೂಪದ ಗೌರವ. ಇದರ ಹಾಗೆ ಎಲ್ಲೂ ಇಂಥ ಸಾಲಿನಿಂದ ಒಂದು ಗ್ರಂಥವನ್ನು ಕೊಂಡಾಡಿದ್ದು ಅಂತಿಲ್ಲ. ಸಾಮಾನ್ಯವಾಗಿ ಯಾವುದೇ ಗ್ರಂಥವನ್ನು ಹೇಳುವಾಗಲೂ ಇದಕ್ಕಿಂತ ಶ್ರೇಷ್ಠ ಇಲ್ಲ ಅನ್ನುವ ರೀತಿಯ ಹೊಗಳಿಕೆಯ ಮಾತು ಬಂದೇ ಬರುತ್ತೆ. ಹಾಗೆ ಇದು ಕೂಡ ಒಂದು ಹೊಗಳಿಕೆಯ ಮಾತು ಅಂದರೆ ಹಾಗಲ್ಲ ಅಂತ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಅನ್ನುವ ಮಾತು ಮತ್ತೆ ಭಾರತದ ಮಹಿಮೆಯನ್ನು ಹೇಳುತ್ತೆ. ಇದೊಂದೇ ಅಲ್ಲ, ಇನ್ನೂ ಅನೇಕ ಸಂಗತಿಗಳನ್ನು ವ್ಯಾಸರೇ ನಮಗೆ ಕಲ್ಪಿಸಿದ್ದಾರೆ. ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ ಅಂತ. ಸಾಮಾನ್ಯವಾಗಿ ಗ್ರಂಥದ ವಿಸ್ತಾರದಿಂದ ಹಿರಿದಾಗಿ ದೊಡ್ಡದು ಅಂತನ್ನಿಸುವುದು, ಅದು ಇನ್ನೂ ಅನೇಕ ಕೃತಿಗಳನ್ನು ಹಾಗೆ ಲೆಕ್ಕ ಹಾಕಬಹುದು. ಆದರೆ ಅರ್ಥದ ಭಾರದಿಂದಲೂ ಕೂಡ ವೇದಾದಪಿ ಪರಂಚಕ್ರೆ ಮಹಾಭಾರತ ಮುತ್ತಮಂ ಅಂತ ಆಚಾರ್ಯರು ವೇದಗಳಲ್ಲಿ ಹೇಳಿದ ಸಂಗತಿಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಸಹಕಾರಿ ಮಾತ್ರ ಅಲ್ಲ, ವೇದಗಳಲ್ಲಿ ಹೇಳದ ಸಂಗತಿಗಳನ್ನು ಕೂಡ ಭಾರತ ಹೊತ್ತು ನಿಂತಿದೆ. ಅದರಿಂದಾಗಿ ಇದು ವೇದವನ್ನೂ ಮೀರಿ ನಿಂತ ಕೃತಿಯಾಗಿದೆ ಅಂತ ಒತ್ತು ಕೊಡ್ತಾರೆ. ಯಾಕೆ ಭಾರತಕ್ಕೆ ಅಷ್ಟು ಮಹತ್ವ ಕೊಟ್ಟ ಮಾತುಗಳನ್ನು ಆಚಾರ್ಯರು ಹೇಳ್ತಾರೆ ಅಂದರೆ, ಅದರ ಸಾರಭೂತವಾದ ಗೀತೆಯಲ್ಲಿ ಇನ್ನೆಷ್ಟು ಸಾರ ಇದೆ ಅಂತ. ಬಹುಶಃ ಮಧ್ವಾಚಾರ್ಯರು ಒಬ್ಬರೇ ಯಾವುದೇ ಕೃತಿಯನ್ನು ವಿವರಿಸುವಾಗ, ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಅದರ ಪೂರ್ವದ ಹಿನ್ನೆಲೆಯನ್ನು ಒಂದಿಷ್ಟು ನಿರೂಪಣೆ ಮಾಡ್ತಾರೆ. ಇಲ್ಲಿ ಇಂತಲ್ಲ, ಅದು ಬ್ರಹ್ಮಸೂತ್ರದ ವಿವರಕ್ಕಿರಬಹುದು, ಉಪನಿಷತ್ತುಗಳಿಗೆ ವಿವರಣೆ ಕೊಡುವಾಗಿರಬಹುದು. ಒಬ್ಬ ಅಧ್ಯಾಪಕನ ಕರ್ತವ್ಯ ಅದು. ಮೊದಲು ಆ ಶಿಷ್ಯನಿಗೆ ತಾನು ಓದುವ ಗ್ರಂಥದ ಬಗ್ಗೆ ಆಸಕ್ತಿ ಹುಟ್ಟುವ ಹಾಗೆ ಮಾಡಬೇಕು. ಆಮೇಲೆ ಹೇಗೆ ಹೇಳಿದ್ರು ಅವನು ಅಧ್ಯಯನ ಮಾಡಿಕೊಂಡು ಹೋಗ್ತಾನೆ. ಶುರು ಮಾಡುವಾಗ ಸಿಲೆಬಸ್ ಅಲ್ಲಿದೆ ಅಂತ ತಲೆ ಚಚ್ಕೊಂಡು ಶುರು ಮಾಡಿದರೆ ಓದುವನಿಗೆ ಯಾವತ್ತಿಗೂ ಅದು ತಲೆಯಲ್ಲಿ ಜೀವಮಾನ ಪೂರ್ತಿ ಅದು ಉಳಿಯುವುದಿಲ್ಲ. ಅದೆಲ್ಲ ನಮಗೆ ಓದುವಾಗ ನೆನಪಿಲ್ಲ ಅಂತ ಆಗುತ್ತೆ. ಆಚಾರ್ಯರ ಒಂದು ಅತ್ಯಂತ ಅದ್ಭುತವಾದ ಶಕ್ತಿ ಏನು ಅಂದರೆ, ಅದರ ಪೂರ್ವ ಹಿನ್ನೆಲೆಯಲ್ಲಿ ಚೆನ್ನಾಗಿ ಬೇರೂರುವ ಹಾಗೆ ಅದರ ಭಾವವನ್ನು ಹೃದಯದ ಆಳಕ್ಕೆ ಇಳಿಸುವ ಮಾತುಗಳನ್ನು ಆಡುತ್ತಾರೆ. ಅಂಥ ಮಾತುಗಳನ್ನು ಆಡಬೇಕಾದದ್ದು ಕೇವಲ ಆ ಶಿಷ್ಯನಿಗೆ ಹುರಿದುಂಬಿಸುವ ಕಾರ್ಪೊರೇಟ್ ಸ್ಟೈಲಿನ ಒಂದಿಷ್ಟು ಜನರನ್ನು ತಮ್ಮ ಕೆಲಸ ಮಾಡಲಿಕ್ಕೆ ಒಪ್ಪಿಸುವ ಭಾವ ಅಲ್ಲ. ಅದು ನಿಜವಾಗಿಯೂ ಆ ಭಾರತದಲ್ಲಿರುವ ಭಾವವನ್ನು ಎತ್ತಿ ತೋರುವಂತಹ ಸಾಲುಗಳನ್ನು ಆರಂಭದಲ್ಲೇ ಭಾರತಕ್ಕೂ ಆಡಿದ್ದಾರೆ, ಗೀತೆಗೂ ಆಡಿದ್ದಾರೆ. ಗೀತೆಗೆ ವಿಶೇಷವಾಗಿ 2 ಕೃತಿಗಳನ್ನು, ಭಾಷ್ಯ ಮತ್ತು ತಾತ್ಪರ್ಯ. ಹೆಚ್ಚು ಕೃತಿಗಳನ್ನು ಹೊಂದಿದ್ದು ಬ್ರಹ್ಮಸೂತ್ರ. ಭಾಷ್ಯವನ್ನು ಕೊಟ್ಟರೂ ಸಾಕಾಗಲಿಲ್ಲ, ವ್ಯಾಖ್ಯಾನ ಕೊಟ್ಟರೂ ಸಾಕಾಗಲಿಲ್ಲ, ವಿವರಣೆ ಕೊಟ್ಟರೂ ಸಾಕಾಗಲಿಲ್ಲ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಮತ್ತೆ ಅದನ್ನು ಇನ್ನೂ ನಿತ್ಯದಲ್ಲಿ ಅಷ್ಟೂ ಸಾರವನ್ನು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ತೆಗೆದಿಟ್ಟರು. ಹಾಗೆ ಮಹಾಭಾರತಕ್ಕೂ ಪ್ರಧಾನವಾಗಿ 2, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ಮಹಾಭಾರತ ತಾತ್ಪರ್ಯ. ಇಷ್ಟು ಕೊಟ್ಟು ಭಾರತವನ್ನು ವ್ಯಾಖ್ಯಾನ ಮಾಡಿದ ಮೇಲೂ ಪ್ರತ್ಯೇಕವಾಗಿ ಗೀತೆಗೆ 2 ವಿವರಣೆ ಕೊಟ್ಟಂತಹ ಆಚಾರ್ಯರು ಒಬ್ಬರೇ. ಬೇರೆಯವರೆಲ್ಲರೂ ಝೋಂತಸ್ಯ ಝೋಂತಯೇವ ಅರ್ಥ ಅಂತ ಕೆಲವು ಕಡೆ, ಕೆಲವರನ್ನೇ ನಮಗೆ ಬೇಕಾದ್ದೇನಿದೆ ಅಂತ ಗೀತೆಯಲ್ಲಿ ತೋರಿಸುವ ಟೂಲ್. ಅವರಿಗೊಂದು ತಮ್ಮ ಅಭಿಪ್ರಾಯವನ್ನು ಹೇಗಾದರೂ ಸಮಾಜದಲ್ಲಿ ಪ್ರತಿಪಾದನೆ ಮಾಡಬೇಕಿತ್ತು, ಅದಕ್ಕೆ ಇಂಥ ವ್ಯಾಖ್ಯಾನಗಳನ್ನು ಮಾಡಿದರೆ ಮಾತ್ರ ಸಮಾಜದಲ್ಲಿ ದರ್ಶನಾಚಾರ್ಯರು ಅಂತ ಒಪ್ತಾರೆ ಅನ್ನುವ ಭರಕ್ಕೆ ಭಾರ ತುಂಬಿದ್ದು. ಅದು ಅವರ ಭಾರ, ಗೀತೆಯ ಭಾರವೂ ಅಲ್ಲ ಅಥವಾ ಶಾಸ್ತ್ರದ ಭಾರವೂ ಅಲ್ಲ. ಆದರೆ ಆಚಾರ್ಯರು ಗೀತೆಯಲ್ಲೇ ಇರುವ ಭಾರವನ್ನು ಎತ್ತಿ ತೋರಿ ಅದರಿಂದ ಉಳಿದ ಶಾಸ್ತ್ರಗಳ ಪ್ರವೇಶ ಮಾಡುವುದಕ್ಕೆ ಈ 2 ವರ್ಷ ಪರ್ಯಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಮಧ್ವಾಚಾರ್ಯರೇ ಕಾರಣ, ಗೀತೆಯನ್ನೇ ಹಿಡ್ಕೊಂಡು. ಯಾಕೆಂದರೆ ಸಕಲ ಶಾಸ್ತ್ರಗಳ ಸಾರವಾಗಿ ಭಾರತದ ಮಾತು ಬಂದರೆ, ಆ ಭಾರತದ ಸಾರವಾಗಿ ಗೀತೆ ಇದೆ ಅಂದರೆ ಸಕಲ ಶಾಸ್ತ್ರಗಳ ಸಾರವೂ ಗೀತೆಯಲ್ಲಿ ಇದೆ ಅನ್ನೋದನ್ನೇ ಅವರು ಸ್ಪಷ್ಟಪಡಿಸಿದ ಹಾಗೆ. ಸುಮ್ಮನೆ ಎಳೆದು ತಂದ ಅರ್ಥ ಅಲ್ಲ, ಗೀತೆಯಲ್ಲಿ ಎಲ್ಲವನ್ನೂ ನೋಡಬೇಕು ಅಂತನ್ನುವ ಹಠ ಅಲ್ಲ. ಗೀತೆಯಲ್ಲಿ ಎಲ್ಲವೂ ಇದೆ, ಇರುವುದನ್ನು ತೋರಿದ ಬಗೆಯಾಗಿ ಗೀತಿಕಾ ವರ. ಆ ಗೀತಿಕಾ ಅನ್ನುವ ಶಬ್ದವನ್ನು ಹಾಕುವುದರಲ್ಲಿ ಆ ತಾಯಿತನದ ಭಾವ ಇದೆ. ಅದರಲ್ಲಿ ಹೆಣ್ಣು ಅನ್ನುವುದು ಒಡಲು ಬಿಚ್ಚಿ ಮಗುವಾಗಿಯೂ ರಕ್ಷಿಸ್ತಾಳೆ, ಜೊತೆಗೆ ಮಗುವಿಗಾಗಿಯೂ ತನ್ನ ಪ್ರೀತಿಯನ್ನು ಧಾರೆ ಎರಿತಾಳೆ.
ಪತಿಮೇಕಾದಶಂಕೃಧಿ ಅಂತನ್ನುವ ಎಚ್ಚರಿಕೆಯಿಂದ ಗಂಡನನ್ನು ಕೂಡ ಸಂತೈಸ್ತಾಳೆ, ಬಂಧುಗಳನ್ನೂ ನೋಡ್ತಾಳೆ, ಬಂದವರನ್ನೂ ಕಾಣ್ತಾಳೆ. ಹೀಗೆ ಮನೆ ಕೆಲಸದ ಮನೆವಾಳ್ತೆ ಎಲ್ಲ ಅಂಶಗಳನ್ನು ಗಮನಿಸುವಂತಹ ಒಂದು ಪೂರ್ಣತೆಯನ್ನ ಮಾತೃತ್ವದ ಶಕ್ತಿಯಲ್ಲಿ ಕಾಣುವ ಭಾವವನ್ನು ಗೀತಿಕೆಯಲ್ಲಿ, ಇಲ್ಲಾಂದ್ರೆ ಶಾಸ್ತ್ರೇಶು ಭಾರತಂ ಸಾರಂ, ಆಮೇಲೆ ಭಾರತೆ ಗೀತಿಕಾ ವರ ಅಂತ, ಅಂದ್ರೆ ಅದು ಅದರ ಇನ್ನೂ ಹೆಚ್ಚಿನ ಸಾರಭೂತವಾದ ಸಂಗತಿಯನ್ನು ತಾಯಿಯ ರೂಪದಲ್ಲಿ ಗೀತೆ ನಮಗೆ ನೀಡ್ತಾಳೆ ಅನ್ನುವುದನ್ನು. ಯಾಕೆಂದರೆ ಉಳಿದದ್ದೆಲ್ಲ ಹೆಚ್ಚಿನವು ಗೀತಗಳು ಗೀತಾ ಅಂತ ಬರುವುದು ಬಹಳ ಕಮ್ಮಿ ಇದೆ. ಕೆಲವು ಗೀತೆಗಳನ್ನು ನಾವು ಉಚ್ಚಾರಣೆಯ ಭರದಲ್ಲಿ ಹೇಳುವುದಿದೆ. ಗೀತೆಗಳು ನಮಗೆ ಸಾಮಾನ್ಯ ಗೀತೆ ಅಂದರೆ ಉಪಪದಗಳನ್ನು ಹಾಕದೆ ಅರ್ಥ ಆಗುವಂಥದ್ದು ಭಗವದ್ಗೀತೆ. ಆದರೆ ಉಳಿದ ಗೀತೆಗಳನ್ನೇನಾದರೂ ಹೇಳಬೇಕು ಅಂತಂದರೆ ಅದಕ್ಕೆ ಹೆಸರು ಕೊಡಬೇಕು. ಆ ಹೆಸರು ಕೊಟ್ಟರೆ ಮಾತ್ರ ಆ ಗೀತೆಯ ಅರ್ಥ ಆಗುತ್ತೆ. ಹೇಗೆ ಸೂತ್ರ ಅಂದರೆ ಬ್ರಹ್ಮಸೂತ್ರ ಮಾತ್ರ, ಉಳಿದದಕ್ಕಾದರೆ ಪಾಣಿನಿಯ ಸೂತ್ರ, ಜೈಮಿನಿಯ ಸೂತ್ರ, ಯೋಗ ಸೂತ್ರ ಅಂತ ಮತ್ತೆ ಅದಕ್ಕೆ ಹಿಂದಿ ಶಬ್ದ ಹಾಕಿದರೆ ಮಾತ್ರ ಆ ಸೂತ್ರಗಳು ಅಂತ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗೀತೆ ಅಂತ ಬಂದಾಗ ಹೇಗೆ ಭಗವದ್ಗೀತೆ ಅಂತ ಅನ್ನೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಗೀತೆಗಳು ಮಹಾಭಾರತದಲ್ಲೇ ಇದೆ. ಅದು ಬಿಟ್ಟು ಬೇರೆ ಕಡೆನೂ ಇದೆ. ಬಹಳ ಪ್ರಸಿದ್ಧವಾದದ್ದು ವಿದುರ ನೀತಿಯ ವಿದುರ ಗೀತ ಅಂತ ಇಟ್ಟುಕೊಂಡ್ರೆ ಭಾಗವತದಲ್ಲಿ ಬರುವ ಉದ್ಧವ ಗೀತ ಬಹಳ ಪ್ರಸಿದ್ಧವಾದದ್ದು. ಹಾಗೆಯೇ ಕಪಿಲ ಗೀತ ಇದೆ, ಭಿಕ್ಷು ಗೀತ ಇದೆ, ಐಲಗೀತ ಇದೆ, ಗೋಪಿಗೀತ, ವೇಣುಗೀತ, ಪರಮಹಂಸ ಗೀತ, ಶಂಪಾಕ ಗೀತ, ಪಿಂಗಲ ಗೀತ ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಬರುವಂಥದ್ದು. ಪಿಂಗಲ ಗೀತ ಭಾರತದಲ್ಲೂ ಇದೆ, ಭಾಗವತದಲ್ಲೂ ಇದೆ. ಮಂಕಿ ಗೀತ ಶಾಂತಿ ಪರ್ವದಲ್ಲಿ, ಅಜಗರ ಗೀತ ಅಥವಾ ಆಜಗರಂ ಅಂತಲೂ ಕರೀತಾರೆ, ಅದು ಕೂಡ ಶಾಂತಿ ಪರ್ವದಲ್ಲಿ. ಹಾರೀತ ಗೀತ, ವೃತ್ರಗೀತ ಎರಡೂ ಶಾಂತಿ ಪರ್ವದಲ್ಲೇ. ಪುತ್ರಗೀತ, ಕಾಮಗೀತ, ಯಮಗೀತ, ಹಂಸಗೀತ, ನಾರದ ಗೀತ, ಉತ್ತರ ಗೀತ ಅಂದರೆ ಅನುಗೀತೆಗೆ ಇನ್ನೊಂದು ಹೆಸರು. ಅದು ಮಹಾಭಾರತದಲ್ಲೇ ಅವತ್ತೇ ಹೇಳಿದ್ದು ಸ್ವಲ್ಪ ಮರ್ತೋಗಿದೆ, ಕೃಷ್ಣಚೂರಿ ಇನ್ನೊಮ್ಮೆ ಹೇಳ್ತೀಯಾ ಅಂತ ಬಯಸ್ಕೊಂಡು ಕೇಳಿದ ಗೀತೆ ಅನುಗೀತೆ. ಸಹಿಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ, ಇನ್ನು ನಾನು ಇನ್ನೊಮ್ಮೆ ಅದನ್ನು ಹೇಳಲ್ಲ ಅಂತ ಜೋರು ಮಾಡಿಯೂ ಶಿಷ್ಯನಾಗಿ ತಿದ್ದುವ ನೆಪದಲ್ಲಿ ಒಂದು ಚೂರು ಜೋರು ಮಾಡಿದ. ಆದರೆ ಭಕ್ತ ಅನ್ನುವ ಪ್ರೀತಿಯಿಂದ ಮತ್ತೆ ಅದೇ ಸಂಗತಿಗಳಿಗೆ ಇನ್ನಷ್ಟು ವಿಸ್ತಾರವಾದ ಶಾಸ್ತ್ರದ ಹರವನ್ನು ಬ್ರಾಹ್ಮಣೀಯ ಸಂವಾದದ ಹಿನ್ನೆಲೆಯಲ್ಲಿ ಅನುಗೀತೆಯನ್ನು ನಿರೂಪಣೆ ಮಾಡಿದ.